ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕೇಂದ್ರ ಸರ್ಕಾರದ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಸುಪ್ರೀಂ ಕೋರ್ಟ್ನ ಮೆಟ್ಲೇರಿದೆ. ಅಲ್ಲಿ ವಕ್ಫ್ ಬೋರ್ಡುಗಳಿಗೆ ಮುಸ್ಲಿಮೇತರರನ್ನು ಅಪಾಯಿಂಟ್ ಮಾಡಿದ ಹಾಗೆ ಹಿಂದೂ ದೇವಾಲಯಗಳಿಗೆ ಹಿಂದೂಯೇತರರನ್ನು ನೇಮಕ ಮಾಡ್ತೀರಾ ಅನ್ನೋ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ಕೇಳಿದೆ. ಇದರ ಬೆನ್ನಲ್ಲೇ ಈ ಹಿಂದೂ ಮಂದಿರಗಳಿಗೆ ಭಕ್ತರು ಕೊಟ್ಟಿದ್ದ ಸುಮಾರು 1,000 kgಯಷ್ಟು ಚಿನ್ನದ ಆಭರಣಗಳನ್ನು ಕರಗಿಸಿ ಅದನ್ನು ಬ್ಯಾಂಕಲ್ಲಿಡೋ ಕೆಲಸವನ್ನು ತಮಿಳುನಾಡು ಸರ್ಕಾರ ಮಾಡಿದೆ. ಅಲ್ಲಿರೋ ಬೆಳ್ಳಿಯನ್ನು ಕೂಡ ಮುಂದಿನ ದಿನಗಳಲ್ಲಿ ಕರಗಿಸ್ತೀವಿ ಅಂತ ತಮಿಳುನಾಡು ಹೇಳ್ತಾ ಇದೆ. ಇಲ್ಲಿ ಹಿಂದೂ ಮಂದಿರಗಳ ಆಸ್ತಿಪಾಸ್ತಿಗಳನ್ನು ಸರ್ಕಾರ ನಿಯಂತ್ರಿಸೋದಾದರೆ ಅದನ್ನೇ ಇಸ್ಲಾಂ, ಕ್ರೈಸ್ತ, ಸಿಖ್ ಮತಗಳಿಗೆ ಕೂಡ ಯಾಕೆ ಅನ್ವಯಗೊಳಿಸ್ತಾ ಇಲ್ಲ? ಅವರಿಗೆ ಈ ದೇಶದಲ್ಲಿ ಅವರ ಧಾರ್ಮಿಕ ಸ್ಥಳಗಳನ್ನು ಮ್ಯಾನೇಜ್ ಮಾಡೋ ಅಧಿಕಾರ, ಸ್ವಾತಂತ್ರ್ಯ ಇದೆ ಅನ್ನೋದಾದರೆ ಅದು ಹಿಂದೂಗಳಿಗೆ ಯಾಕಿಲ್ಲ? ಹಿಂದೂಗಳ ವಿಷಯದಲ್ಲಿ ಯಾಕಿಷ್ಟು ಅನ್ಯಾಯ? ಭಾರತದಲ್ಲಿ ಹಿಂದೂ ಧಾರ್ಮಿಕ ಸ್ಥಳಗಳ ಮೇಲೆ ಸರ್ಕಾರದ ನಿಯಂತ್ರಣ ಯಾಕೆ ಅನ್ನೋ ಪ್ರಶ್ನೆ ಈಗ ಮತ್ತೆ ಮೇಲೆ ಹೇಳ್ತಾ ಇದೆ. ಜೊತೆಗೆ ಮುಸ್ಲಿಮರಿಗೆ ವಕ್ಫು, ಕ್ರೈಸ್ತರಿಗೆ ಅವರದ್ದೇ ಆದ ಚರ್ಚ್ ಕಮಿಟಿಗಳು, ಸಿಖ್ಖರಿಗೆ ಗುರುದ್ವಾರ ಪ್ರಬಂಧ ಸಮಿತಿಗಳು ಇರೋ ಹಾಗೆ ಹಿಂದೂ ದೇವಾಲಯಗಳ ನಿರ್ವಹಣೆಗೊಂದು ಸನಾತನ ಬೋರ್ಡ್ನ ರಚನೆ ಮಾಡೋದಕ್ಕೆ ಅವಕಾಶ ಕೊಡಬೇಕು. ಹಿಂದೂ ಮಂದಿರಗಳನ್ನು ಸರ್ಕಾರದ ಹಿಡಿತದಿಂದ ಹೊರಗೆ ತರಬೇಕು ಅನ್ನೋ ಬೇಡಿಕೆ ಈಗ ಮತ್ತೆ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಏನಿದು ತಮಿಳುನಾಡಲ್ಲಿ ದೇವಾಲಯಗಳ ಚಿನ್ನವನ್ನು ಕರಗಿಸಿದ ಕಥೆ? ಈ ದೇಶದಲ್ಲಿ ಧಾರ್ಮಿಕ ಕ್ಷೇತ್ರಗಳ ವಿಷಯದಲ್ಲಿ ಹಿಂದೂಗಳಿಗಾಗ್ತಾ ಇರುವ ಅನ್ಯಾಯ ಏನು? ಅವರ ಭಾವನೆಗಳ ಜೊತೆ ಸರ್ಕಾರಗಳು ಹೇಗೆ ಆಟ ಆಡ್ತಾ ಇವೆ? ಬನ್ನಿ ನೋಡೋಣ. ಗೆಳೆಯರೆ, ತಮಿಳುನಾಡು ಸರ್ಕಾರ ಅಲ್ಲಿನ ಸುಮಾರು 21 ದೇವಾಲಯಗಳಲ್ಲಿನ ಚಿನ್ನವನ್ನು ಮುಂಬೈನ ಸರ್ಕಾರಿ ಚಿನ್ನದ ಕಾರ್ಖಾನೆಯಲ್ಲಿ ಕರಗಿಸಿ ಅದನ್ನು 24 ಕ್ಯಾರೆಟ್ ಚಿನ್ನದ ಬಾರ್ಗಳನ್ನಾಗಿ ಬದಲಾಯಿಸಿದೆ. ಆ ಚಿನ್ನವನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಸ್ಕೀಮಲ್ಲಿ ಇಡ್ತಾ ಇದ್ದಾರೆ. ಅದು ಸುಮಾರು 1,074 kgಯಷ್ಟು ಪ್ಯೂರ್ ಗೋಲ್ಡ್, ಅಂದರೆ 24 ಕ್ಯಾರೆಟ್ ಗೋಲ್ಡ್ ಆಗಿದ್ದು ಅದನ್ನು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡೋ ಮೂಲಕ ಪ್ರತಿ ವರ್ಷ ಸುಮಾರು 17.81 ಕೋಟಿಯಷ್ಟು ಆದಾಯ ಬರುತ್ತೆ. ಅದನ್ನು ಚಿನ್ನ ಕೊಟ್ಟ 71 ದೇವಾಲಯಗಳಿಗೆ ಅವರವರ ಚಿನ್ನದ ಪ್ರಮಾಣಕ್ಕೆ ತಕ್ಕಂತೆ ಹಂಚಲಾಗುತ್ತೆ ಮತ್ತು ದೇವಾಲಯಗಳ ಅಭಿವೃದ್ಧಿಗೆ ಆ ಹಣವನ್ನು ಬಳಕೆ ಮಾಡಲಾಗುತ್ತೆ ಅಂತ ಅಲ್ಲಿನ ರಿಲಿಜಿಯಸ್ ಅಂಡ್ ಚಾರಿಟಬಲ್ ಎಂಡೋಮೆಂಟ್ ಇಲಾಖೆ, ಅಂದರೆ ನಮ್ಮಲ್ಲಿ ಮುಜರಾಯಿ ಅಂತ ಇದೆಯಲ್ಲ, ಆ ಥರದ ಇಲಾಖೆ ತಿಳಿಸಿದೆ. ಇನ್ನು 1,000 kgಯಷ್ಟು ಚಿನ್ನ ಏನಿದೆ ಅದರಲ್ಲಿ 40% ತಿರುಚುನಾಪಲ್ಲಿಯ ಸಮಯಪುರಂನಲ್ಲಿನ ಅರುಳ್ಮಿಗು ಮಾರಿಯಮ್ಮನ್ ದೇವಾಲಯ ಒಂದರಿಂದಲೇ ಸಂಗ್ರಹ ಆಗಿದೆ. ಅಲ್ಲಿ ಸಂಗ್ರಹಗೊಂಡ ಚಿನ್ನದ ಪ್ರಮಾಣ 424.26 kg. ಗೆಳೆಯರೆ, ಈ ಚಿನ್ನ ಯಾವುದು? ದೇವಾಲಯಗಳಿಗೆ ಬರ್ತಾರಲ್ಲ ಭಕ್ತರು, ಅವರು ಹರಕೆ ಹೊತ್ತು ದೇವರಿಗೆ ಸಮರ್ಪಣೆ ಮಾಡಿದ್ದ ಚಿನ್ನದ ಆಭರಣಗಳಿರುತ್ತವಲ್ಲ, ಅದಿದು. ಈಗ ತಿರುಪತಿ ದೇವಸ್ಥಾನದಲ್ಲಿ ನೀವು ಕೇಳಿರ್ತೀರಿ, ಯಾರೋ ಕಿರೀಟ ಕೊಡ್ತಾರೆ, ಇನ್ಯಾರೋ ದೇವರಿಗೆ ನಡುಪಟ್ಟಿಯನ್ನು ಕೊಡ್ತಾರೆ, ಮತ್ತಾರೋ ಉಂಗುರ, ಇನ್ಯಾರೋ ಕಣ್ಣು, ಹೀಗೆ ತಾವು ಅಂದುಕೊಂಡ ಚಿನ್ನದ ಆಭರಣಗಳನ್ನು ದೇವರಿಗೆ ಸಮರ್ಪಣೆ ಮಾಡ್ತಾರೆ ನೋಡಿ. ಹಾಗೆ ದೇವಾಲಯಗಳಿಗೆ ಉಡುಗೊರೆಯಾಗಿ ಬಂದ ಚಿನ್ನ ಇದು. ಇನ್ನು ಈ ಚಿನ್ನವನ್ನು ಕರಗಿಸಿದ್ಯಾಕೆ? ದೇವಸ್ಥಾನಕ್ಕೆ ಬರೋ ಚಿನ್ನದಲ್ಲಿ ಯಾವುದನ್ನ ದೇವರಿಗೆ ಅಲಂಕಾರ ಮಾಡೋದಕ್ಕೆ ಬಳಸ್ತಾ ಇಲ್ವೋ ಅಂಥ ಚಿನ್ನವನ್ನು ನಾವು ಕರಗಿಸಿದೀವಿ. ಅಂದ್ರೆ ಬಳಕೆ ಆಗದ, ಬಳಕೆಗೆ ಬಾರದ ಚಿನ್ನವನ್ನು ಕರಗಿಸಿ ಗಟ್ಟಿ ಮಾಡಿದೀವಿ, ಅದರಿಂದ ಲಾಭ ಗಳಿಸಿ ಅದನ್ನು ದೇವಾಲಯಗಳಿಗೆ ಕೊಡ್ತೀವಿ ಅನ್ನೋದು ತಮಿಳುನಾಡಿನ ರಿಲಿಜಿಯಸ್ ಅಂಡ್ ಚಾರಿಟಬಲ್ ಎಂಡೋಮೆಂಟ್ ಇಲಾಖೆ ಹೇಳ್ತಾ ಇರೋ ಮಾತು. ಆದ್ರೆ ದೇವಾಲಯದ ಯಾವ ಚಿನ್ನ ಬಳಕೆಗೆ ಬರುತ್ತೆ, ಯಾವುದನ್ನು ಬಳಸೋದಿಲ್ಲ ಅಥವಾ ಬಳಸಬಾರದು ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೆ ಸರ್ಕಾರಕ್ಕೆ ಯಾಕೆ ಅಧಿಕಾರ ಇರಬೇಕು? ಈಗ ನಾವು ಯಾವುದೇ ದೇವಾಲಯಕ್ಕೆ ಹರಕೆ ಹೊತ್ತು ಏನನ್ನಾದರೂ ಸಮರ್ಪಣೆ ಮಾಡ್ತೀವಿ ಅಂದ್ರೆ ಅದನ್ನ ದೇವರಿಗೆ ತೊಡಸ್ಲಿ ಅಂತ ತಾನೇ ಕೊಡ್ತೀವಿ. ಅವರದನ್ನ ಕರಗಿಸಿ ಗಟ್ಟಿ ಚಿನ್ನ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ಳಿ ಅಂತ ಕೊಡ್ತೀವಾ? ಅದನ್ನ ಬಳಸೋದಿಲ್ಲ ಅಂತ ಹೇಳುವ ಅಧಿಕಾರ ಸರ್ಕಾರಕ್ಕೆ ಯಾಕಿರಬೇಕು? ಇನ್ನು ನೀವು ಕೊಟ್ಟ ಆಭರಣಗಳನ್ನ ನಾವು ಹೀಗೆ ಕರಗಿಸ್ತೀವಿ, ಅದಕ್ಕೆ ಕೊಟ್ಟವರು ನೀವಾದ್ರಿಂದ ನಿಮ್ಮ ಒಪ್ಪಿಗೆ ಕೊಡಿ ಅಂತಾಗ್ಲಿ, ನಿಮ್ಮ ಒಪ್ಪಿಗೆ ಇದೆಯಾ ಅಂತಾಗ್ಲಿ ಸರ್ಕಾರ ದಾನಿಗಳನ್ನು ಕೇಳಿದ್ಯಾ? ದಾನಿಗಳು ಯಾರೋ ಗೊತ್ತಿಲ್ಲ ಅನ್ನೋದಾದ್ರೆ ಆ ಊರಿನ ಹಿಂದೂ ಮುಖಂಡರ ಅನುಮತಿಯನ್ನಾದರೂ ತಗೋಬೇಕಲ್ವಾ? ಸರ್ಕಾರ ಹೇಗೆ ವಿಷಯದಲ್ಲಿ ತಾನೇ ನಿರ್ಧಾರವನ್ನು ಕೈಗೊಳ್ಳುತ್ತೆ? ಅಂಥ ನಿರ್ಧಾರವನ್ನು ಸರ್ಕಾರ ಕೈಗೊಳ್ಳಬಹುದು ಅನ್ನೋದಾದ್ರೆ ಇದೇ ಥರದ ನಿರ್ಧಾರವನ್ನು ಮುಸ್ಲಿಂ ಆಸ್ತಿಗಳ ವಿಷಯದಲ್ಲಿ, ಮಸೀದಿಗಳು, ಚರ್ಚುಗಳು, ಗುರುದ್ವಾರಗಳ ಆದಾಯದ ವಿಷಯದಲ್ಲಿ ಯಾಕೆ ಸರ್ಕಾರ ಕೈಗೊಳ್ಳೋದಿಲ್ಲ? ಕ್ರೈಸ್ತ, ಮುಸ್ಲಿಂ, ಸಿಖ್ಖರಿಗಿರೋ ಸ್ವಾತಂತ್ರ್ಯ ಮತ್ತು ಧಾರ್ಮಿಕ ಹಕ್ಕುಗಳ ರಕ್ಷಣೆ ಹಿಂದೂಗಳಿಗೆ ಯಾಕಿಲ್ಲ? ಹಿಂದೂ ದೇವಾಲಯಗಳ ಮೇಲೆ ಯಾಕೆ ಸರ್ಕಾರದ ಆಧಿಪತ್ಯ, ಹಿಡಿತ? ಇದು ಈಗ ಹೇಳ್ತಾ ಇರೋ ಪ್ರಶ್ನೆ. ಗೆಳೆಯರೆ,
ಈ ರಿಲಿಜಿಯಸ್ ಅಂಡ್ ಚಾರಿಟಬಲ್ ಎಂಡೋಮೆಂಟ್ ಇಲಾಖೆ ಅನ್ನೋದೊಂದಿದೆ ನೋಡಿ, ಇದು ಶುರುವಾಗಿದ್ದು ಬ್ರಿಟಿಷರ ಕಾಲದಲ್ಲಿ. ನಿಮಗೆ ಗೊತ್ತಲ್ಲ, ಅನಾದಿಯಿಂದಲೂ ದೇವಾಲಯಗಳು ಸಂಪತ್ತಿನ ಆಗರಗಳಾಗಿದ್ವು. ನಮ್ಮಲ್ಲಿ ದೇವಾಲಯಗಳಿಗೆ ದಾನ ಕೊಡೋ ಪದ್ಧತಿ ಇತ್ತು. ಅಲ್ಲಿ ಹಣ, ಚಿನ್ನ, ಸಂಪತ್ತು ಇದೆ ಅನ್ನೋ ಕಾರಣಕ್ಕೂ ಕೂಡ ಅವುಗಳ ನಾಶ, ದೇವಾಲಯಗಳನ್ನು ದೋಚೋ ಕೆಲಸವನ್ನ ಮುಸ್ಲಿಂ ಆಕ್ರಮಣಕಾರರು ಮಾಡ್ತಾ ಹೋದ್ರು. ಆ ನಂತರ ಬ್ರಿಟಿಷರು ಬಂದ್ರು. ಅವರು ತೀರಾ ಮಂದಿರಗಳನ್ನ ಕೆಡವೋದಕ್ಕೆ ಹೋಗಲಿಲ್ಲ. ಅವರಿಗೆ ಅದು ಆದಾಯದ ಮೂಲ ಅನ್ನೋದು ಗೊತ್ತಾಗಿತ್ತು. ಹೀಗಾಗಿ ಅವರು ಮಂದಿರಗಳ ಆಡಳಿತವನ್ನ ತಮ್ಮ ಕೈಗೆ ತಗೊಂಡ್ರು. ಅಲ್ಲಿಗೆ ಬರೋ ಆದಾಯವನ್ನು ದೋಚೋದಿಕ್ಕೆ ಶುರು ಮಾಡಿದ್ರು. ಆದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರನಾದ್ರೂ ಇದು ಬದಲಾಗಬೇಕಿತ್ತಲ್ವಾ? ಈ ದೇಶವನ್ನ ಸೆಕ್ಯುಲರ್ ಅಂತ ಹೇಳಿದ ಮಹಾನುಭಾವರು ಮುಸ್ಲಿಮರಿಗೆ, ಕ್ರೈಸ್ತರಿಗೆ, ಸಿಖ್ಖರಿಗೆ ಕೊಟ್ಟ ಧಾರ್ಮಿಕ ಕ್ಷೇತ್ರಗಳ ಆಡಳಿತ ಮತ್ತು ನಿರ್ವಹಣೆಯ ಅಧಿಕಾರವನ್ನ ಹಿಂದೂಗಳಿಗೆ ಯಾಕೆ ಕೊಡ್ಲಿಲ್ಲ? ಯಾಕೆಂದ್ರೆ ಅಲ್ಲಿ ಹಣ ಇತ್ತು. ಆ ಹಣ ಅವತ್ತಿಗೂ ನಮ್ಮನ್ನ ಆಳೋದಿಕ್ಕೆ ಕೂತವರಿಗೆ ಬೇಕಾಗಿತ್ತು. ಹೀಗಾಗಿ ಅದರ ಮೇಲಿನ ಹಿಡಿತವನ್ನ ಅವರೇ ಇಟ್ಕೊಂಡ್ರು. ಹಾಗೆ ಓಟುಗಳು ಬೇಕಾಗಿದ್ವು. ಅನ್ಯ ಮತಗಳ ಶ್ರದ್ಧಾ ಕೇಂದ್ರಗಳಿಗೆ ಕೈ ಹಾಕಿದ್ರೆ ಗಲಾಟೆಗಳಾಗತ್ವೆ, ಕಲ್ಲು ಹೊಡಿತಾರೆ ಅನ್ನೋ ಕಾರಣಕ್ಕೆ ಉಳಿದ ಮತಗಳ ಶ್ರದ್ಧಾ ಕೇಂದ್ರಗಳ ಆಳ್ವಿಕೆಯನ್ನ ಅವರಿಗೆ ಬಿಟ್ಟುಕೊಟ್ರು. ಅಂದ್ರೆ ಹಿಂದೂಗಳು ಕಲ್ಲು ಹೊಡೆಯೋದಿಲ್ಲ, ಅವರು ಶಾಂತಿಯುತವಾಗಿ ಬದುಕುತ್ತಾರೆ ಅನ್ನೋದೇ ಅವರಿಗೆ ಈ ದೇಶದಲ್ಲಿ ಶಾಪ ಆಯಿತು. ಇನ್ನು ಈ ಮಂದಿರಗಳನ್ನ ಸರ್ಕಾರ ತನ್ನ ಕೈಯಲ್ಲಿ ಇಟ್ಕೊಂಡಿದೆಯಲ್ಲ, ಅದರಿಂದ ಈ ದೇಶದ ಅತಿದೊಡ್ಡ ಸಮುದಾಯಕ್ಕೆ ಏನ್ ಲಾಭ ಮಾಡಿಕೊಡ್ತಾ ಇದೆ? ಹಿಂದೂ ದೇವಾಲಯಗಳ ಆದಾಯವನ್ನ ಹಿಂದೂಗಳಿಗಾಗಿ ಎಲ್ಲಿ ಬಳಕೆ ಮಾಡ್ತಾ ಇದ್ದಾರೆ? ಗೆಳೆಯರೆ, ಇವತ್ತು ಕ್ರೈಸ್ತರು ಚರ್ಚುಗಳ ಆದಾಯವನ್ನು ಬಳಸಿಕೊಂಡು ಶಾಲೆ, ಕಾಲೇಜು, ಆಸ್ಪತ್ರೆ ನಿರ್ವಹಿಸ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಕ್ರೈಸ್ತರ ಮಕ್ಕಳಿಗೆ ಉಚಿತವಾಗಿ ಕಡಿಮೆ ಫೀಸ್ ಪಡ್ಕೊಂಡು ಶಿಕ್ಷಣವನ್ನು ಕೂಡ ಕೊಡ್ತಾ ಇದ್ದಾರೆ. ಆದ್ರೆ ಹಿಂದೂ ಮಂದಿರಗಳು ಈ ದೇಶದಲ್ಲಿ ಇಷ್ಟೊಂದಿವೆಯಲ್ಲ, ಅಲ್ಲಿಂದ ಕೋಟ್ಯಂತರ ರೂಪಾಯಿ ಲಾಭ, ಆದಾಯ ಕೂಡ ಬರ್ತಾ ಇದೆ ಅಲ್ವಾ? ಅದನ್ನ ಹಿಂದೂ ಸಮುದಾಯಕ್ಕಾಗಿ ಸರ್ಕಾರ ಎಲ್ಲಿ ಮತ್ತು ಹೇಗೆ ಖರ್ಚು ಮಾಡ್ತಾ ಇದೆ? ನಿಮಗೊಂದಷ್ಟು ಉದಾಹರಣೆಗಳನ್ನು ಕೊಡ್ತೀನಿ ಕೇಳಿ. ಕರ್ನಾಟಕದ ವಿಷಯಕ್ಕೆ ನಾವು ಬಂದ್ರೆ, ನಮ್ಮಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಇದೆಯಲ್ಲ, ಅಲ್ಲಿಂದ ವಾರ್ಷಿಕ 150 ಕೋಟಿ ರೂಪಾಯಿಗಳಷ್ಟು ವರಮಾನ ಇದೆ. ಕೊಲ್ಲೂರು ಮೂಕಾಂಬಿಕೆ ದೇವಾಲಯಕ್ಕೆ 90 ರಿಂದ 100 ಕೋಟಿ ರೂಪಾಯಿ ಆದಾಯ ಬರುತ್ತೆ. ಚಾಮುಂಡೇಶ್ವರಿ ದೇವಾಲಯಕ್ಕೆ 30 ರಿಂದ 40 ಕೋಟಿ, ನಂಜನಗೂಡಿಗೆ ಒಂದು 20 ರಿಂದ 25 ಕೋಟಿ, ಮಲೆ ಮಹದೇಶ್ವರ ದೇವಾಲಯಕ್ಕೆ 100 ಕೋಟಿ ಆದಾಯ ಬರ್ತಾ ಇದೆ. ಹೀಗೆ ಸಾಕಷ್ಟು ದೇವಾಲಯಗಳು ಕೋಟ್ಯಂತರ ರೂಪಾಯಿ ಆದಾಯವನ್ನು ಗಳಿಸಿಕೊಡ್ತಾ ಇವೆ. ಆದ್ರೆ ಆ ಹಣದಿಂದ ಸಮುದಾಯಕ್ಕಾಗ್ತಾ ಇರುವ ಅನುಕೂಲಗಳೇನು? ಹಿಂದೂ ದೇವಾಲಯದ ಹಣದಲ್ಲಿ ಹಿಂದೂಗಳಿಗಾಗಿ ಉಚಿತ ಶಾಲೆಗಳನ್ನು ನಡೆಸ್ತಾ ಇದ್ದಾರಾ? ಉಚಿತ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿ ಅಲ್ಲಿ ಹಿಂದೂಗಳಿಗೆ ಉಚಿತ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರಾ? ಆ ಹಣವನ್ನ ಬಳಸಿ ಅಲ್ಲಿನ ಹಿಂದೂ ವರ್ತಕರಿಗೆ ಕಡಿಮೆ ಬಡ್ಡಿಗೆ ಸಾಲ ಕೊಡ್ತಾ ಇದ್ದಾರಾ? ಗೋಶಾಲೆಗಳನ್ನ ನಡೆಸ್ತಾ ಇದ್ದಾರಾ? ಹಿಂದೂ ರೈತರ ಉದ್ಧಾರಕ್ಕಾಗಿ ಏನಾದರೂ ಆ ಹಣವನ್ನು ಬಳಕೆ ಮಾಡ್ತಾ ಇದ್ದಾರಾ? ಹಿಂದೂ ಧರ್ಮ, ಸಂಸ್ಕೃತಿಯನ್ನ ಕಾಪಾಡೋದಿಕ್ಕೆ ಆ ಹಣ ಬಳಕೆ ಆಗ್ತಾ ಇದೆಯಾ? ಏನಾಗ್ತಾ ಇದೆ ಹಣ? ಧರ್ಮಸ್ಥಳದಲ್ಲಿರೋ ದೇವಾಲಯ ಸರ್ಕಾರದ್ದಲ್ಲ. ಅದರ ಹಣ ಶಿಕ್ಷಣಕ್ಕೆ ಬಳಕೆ ಆಗ್ತಾ ಇದೆ, ಆರೋಗ್ಯ ಕ್ಷೇತ್ರಕ್ಕೆ ಬಳಕೆ ಆಗುತ್ತೆ, ಹಿಂದೂ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಬಳಕೆ ಆಗ್ತಾ ಇದೆ. ಅವರು ಸಾಕಷ್ಟು ಶಾಲಾ ಕಾಲೇಜುಗಳನ್ನು ನಡೆಸ್ತಾ ಇದ್ದಾರೆ. ಅವರು ಗ್ರಾಮೀಣ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ದೇವಾಲಯಕ್ಕೆ ಬರುವ ಹಣವನ್ನೇ ಬಳಸ್ತಾ ಇದ್ದಾರೆ. ನಮ್ಮಲ್ಲಿ ಸಾಕಷ್ಟು ಲಿಂಗಾಯತ ಮಠಗಳಿವೆ. ಆ ಮಠಗಳಿಗೆ ಕೊಟ್ಟ ಹಣ ಶಿಕ್ಷಣ ಕ್ಷೇತ್ರಕ್ಕೆ ಬಳಕೆ ಆಗ್ತಾ ಇದೆ. ಲಿಂಗಾಯತ ಮಠಗಳಲ್ಲಿ ಊಟ ಮಾಡಿಕೊಂಡು ಆ ಶಾಲಾ ಕಾಲೇಜುಗಳಲ್ಲಿ ಉಚಿತ ಶಿಕ್ಷಣ ಪಡ್ಕೊಂಡ ಎಷ್ಟೋ ಜನ ತಮ್ಮ ಬದುಕುಗಳನ್ನು ಕಟ್ಟಿಕೊಂಡಿದ್ದಾರೆ. ಪಾವಗಡದಲ್ಲೊಂದು ಶನಿ ಮಹಾತ್ಮನ ದೇವಾಲಯ ಇದೆ, ತುಂಬ ದೊಡ್ಡದೇನಲ್ಲ. ಆ ಭಾಗದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರೋ ದೇವಾಲಯ. ಅವರು ಮುಜರಾಯಿ ಇಲಾಖೆಯ ದೇವಾಲಯಗಳಿಗಿಂತ ಹೆಚ್ಚು ವೇತನವನ್ನು ಅಲ್ಲಿನ ಸಿಬ್ಬಂದಿಗೆ ಕೊಡ್ತಾ ಇದ್ದಾರೆ. ಜೊತೆಗೆ ಕಾಲೇಜುಗಳನ್ನು ಕೂಡ ನಡೆಸ್ತಾ ಇದ್ದಾರೆ, ಕಡಿಮೆ ಫೀಸ್ ತಗೋತಾರೆ. ಇದು ಹೇಗೆ ಸಾಧ್ಯ ಆಗಿದೆ ಅಂದ್ರೆ ಆ ದೇವಾಲಯಗಳು, ಮಠಗಳು ಸರ್ಕಾರದ ಹಿಡಿತದಲ್ಲಿಲ್ಲ ಅನ್ನೋ ಕಾರಣಕ್ಕೆ. ಸೊ ಈ ದೇಶದಲ್ಲಿನ ಹಿಂದೂ ಮಂದಿರಗಳನ್ನು ಸರ್ಕಾರ ನಿರ್ವಹಣೆ ಮಾಡ್ತಾ ಇರೋದ್ರಿಂದ ಹಿಂದೂಗಳಿಗೆ ಆಗ್ತಾ ಇರುವ ಲಾಭ ಅಂತೂ ಏನೂ ಇಲ್ಲ. ಹೀಗಾಗಿ ಸನಾತನ ಬೋರ್ಡನ್ನು ಸ್ಥಾಪನೆ ಮಾಡಿ ಎಲ್ಲ ದೇವಾಲಯಗಳನ್ನು ಆ ಬೋರ್ಡ್ನ ಅಧೀನಕ್ಕೆ ಕೊಟ್ಟರೆ ಅಲ್ಲಿ ಹಿಂದೂ ಧರ್ಮದ ಸ್ಕಾಲರುಗಳು, ಹಿರಿಯರು ಆ ಮಂಡಳಿಗಳನ್ನು ನಿರ್ವಹಿಸಿಕೊಂಡು ಹೋಗ್ತಾರೆ. ಸಮಾಜದ ಎಲ್ಲ ಜಾತಿಯ ಪ್ರಮುಖರಿಗೂ ಆ ಮಂಡಳಿಯಲ್ಲಿ ಅವಕಾಶವನ್ನು ಕೊಟ್ಟು ಹಿಂದೂ ಧಾರ್ಮಿಕ ವಿಧಿ ವಿಧಾನಗಳು ಮತ್ತು ದೇವಾಲಯಗಳನ್ನು ಅವರು ನೋಡಿಕೊಳ್ಳೋ ಥರದ ಒಂದು ವ್ಯವಸ್ಥೆಯನ್ನು ರೂಪಿಸಿದರೆ ಆಗ ಈ ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಅನ್ನೋದು ಜಾರಿಗೆ ಬಂದ ಹಾಗಾಗತ್ತೆ. ಹಿಂದೂಗಳಿಗೆ ಆಗ್ತಾ ಇರೋ ಧಾರ್ಮಿಕ ಅನ್ಯಾಯಕ್ಕೆ ಒಂದು ಮುಕ್ತಿ ಕೂಡ ಸಿಗುತ್ತೆ ಅಲ್ವಾ? ಸೊ ದೇವಾಲಯಗಳು ಮುಕ್ತ ಆದ್ರೆ ಸಮಾಜದ ಉದ್ಧಾರ ಮತ್ತು ಸಮಾಜಕ್ಕೆ ಅನುಕೂಲ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಆಗತ್ತೆ. ಈ ದೇಶವನ್ನ ಜಾತ್ಯತೀತ, ಸೆಕ್ಯುಲರ್ ಅಂತ ನಾವು ಬಾಯಲ್ಲಿ ಹೇಳೋದಷ್ಟೇ, ಅದು ಯಾವತ್ತೂ ಇಲ್ಲಿ ಕಾರ್ಯಗತವಾಗಿಲ್ಲ. ಈಗ ನೋಡಿ, ಹಿಂದೂ ಧಾರ್ಮಿಕ ದತ್ತಿ ಸಂಸ್ಥೆಗಳಿವೆಯಲ್ಲ, ಅವುಗಳಲ್ಲಿ ಸರ್ಕಾರ ಯಾವಾಗ ಬೇಕಾದರೂ ಹಸ್ತಕ್ಷೇಪ ಮಾಡೋದಕ್ಕೆ ಸಾಧ್ಯ ಇದೆ. ಆದರೆ
ಬೇರೆ ಮತಗಳ ರಿಲಿಜಿಯಸ್ ಟ್ರಸ್ಟ್ಗಳ ತಂಟೆಗೆ ಸರ್ಕಾರ ಹೋಗೋ ಹಾಗಿಲ್ಲ. ದೇವಾಲಯಗಳಲ್ಲಿ ಯಾರನ್ನ ಬೇಕಾದರೂ ನೇಮಕ ಮಾಡಬಹುದು, ಆ ಅಧಿಕಾರ ಸರ್ಕಾರಕ್ಕಿರುತ್ತೆ. ಆದ್ರೆ ಬೇರೆ ಮತಗಳ ಧಾರ್ಮಿಕ ಕೇಂದ್ರಗಳಲ್ಲಿ ಆಡಳಿತ, ನೇಮಕಾತಿ ಎಲ್ಲ ಅವರ ಕೈಯಲ್ಲೇ ಇರುತ್ತೆ. ಸರ್ಕಾರ ಅಲ್ಲಿಗೆ ತಲೆ ಕೂಡ ಹಾಕೋದಿಲ್ಲ. ಇನ್ನು ದೇವಾಲಯಗಳ ಆಸ್ತಿಪಾಸ್ತಿಗಳನ್ನ ಸರ್ಕಾರ ಯಾವ ಧರ್ಮದವರಿಗೆ ಬೇಕಾದರೂ ಬಳಕೆಗೆ ಕೊಡಬಹುದು, ಯಾಕೆಂದ್ರೆ ಇದು ಸೆಕ್ಯುಲರ್ ದೇಶ. ಆದ್ರೆ ಅನ್ಯ ಮತಗಳ ಆಸ್ತಿಪಾಸ್ತಿಗಳಲ್ಲಿ ಸರ್ಕಾರಕ್ಕೆ ಅಂತ ಯಾವ ಅಧಿಕಾರವೂ ಇರೋದಿಲ್ಲ. ಅಲ್ಲಿ ಆ ಮತದ ಹಿರಿಯರು ಏನ್ ನಿರ್ಧಾರ ಮಾಡ್ತಾರೋ ಅದು ನಡೆಯುತ್ತೆ ಹೊರತು ಸರ್ಕಾರ ನಿರ್ಧಾರ ಮಾಡಿದ್ದಲ್ಲ. ಇದು ಈ ದೇಶದ ಒಂದು ದೊಡ್ಡ ಸಮುದಾಯದ ವಿಷಯದಲ್ಲಿ ಮಾಡ್ತಾ ಇರೋ ಅನ್ಯಾಯ ಹಾಗೂ ತಾರತಮ್ಯ ಅಂತ ಅನ್ಸೋದಿಲ್ವಾ? ಈ ಕಾರಣಗಳಿಂದಾನೇ ಭಾರತದಲ್ಲಿ ವಕ್ಫ್ ಇರೋ ಥರಾನೇ ಸರ್ಕಾರದ ಹಸ್ತಕ್ಷೇಪ ಇಲ್ಲದ ಸನಾತನ ಬೋರ್ಡ್ ಸ್ಥಾಪನೆಗೆ ಕೆಲವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಅವ್ರು ಕೇಳ್ತಾ ಇರೋದು ನ್ಯಾಯನೇ ಅಲ್ವೇ? ಇದು ಗೆಳೆಯರೆ, ತಮಿಳುನಾಡು ಸರ್ಕಾರ ದೇವಾಲಯಗಳಿಗೆ ಹರಕೆಯ ರೂಪದಲ್ಲಿ ಬಂದ ಚಿನ್ನವನ್ನ ಬಳಕೆಯಲ್ಲಿಲ್ಲದ ಚಿನ್ನ ಅಂತ ತಾನೇ ನಿರ್ಧರಿಸಿ ಕರಗಿಸಿ ಗಟ್ಟಿ ಮಾಡಿ ಬ್ಯಾಂಕ್ಗಳಿಗೆ ಸೇರಿಸಿ ಬಡ್ಡಿ ದುಡಿಯೋದಕ್ಕೆ ಹೋಗ್ತಾ ಇರೋ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.